ಇವಾಗ ಬರೀ 2 ಲೈನಲ್ಲಿ ಇರೋದು ಸ್ಯಾರೀಸ್ ತೆಗೆದಿದ್ದೀನಿ. ಎಷ್ಟು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆ ಎದ್ದು ಟಿಫನ್ ರೆಡಿ ಆಯಿತು. ಟಿಫನ್ ಇಡ್ಲಿ ಚಟ್ನಿ ಕೆಂಪು ಚಟ್ನಿ ಮಾಡಿದ್ದೀನಿ. ಇವಾಗ ಟಿಫನ್ ಮಾಡಬೇಕು. ಇವಾಗ ಪೂಜೆ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡಬೇಕು. ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನಿಂಗ್ ಮಾಡಬೇಕು. ಈ ಹಬ್ಬಕ್ಕೆ ಪ್ರತಿಯೊಂದು ದೊಡ್ಡ ಹಬ್ಬಗಳಿಗೆಲ್ಲ ಕ್ಲೀನಿಂಗ್ ಮಾಡಬೇಕಲ್ವ. ಈ ಹಬ್ಬಕ್ಕೆಲ್ಲ ನಾವು ಇವಾಗ ಸ್ಟಾರ್ಟ್ ಮಾಡಬೇಕು ಕ್ಲೀನಿಂಗು. ಟಿಫನ್ ಮಾಡಿಕೊಂಡು ಕ್ಲೀನಿಂಗ್ ಮಾಡಬೇಕು. ಇವಾಗ ಪೂಜೆ ಮಾಡಬೇಕು. ಪೂಜೆ ಆಗ್ತಾ ಇದ್ದಂಗೆ ಟಿಫನ್ ಮಾಡಿಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಸಂಜೆವರೆಗೂ ನೈಟ್ವರೆಗೂ ಆಗುತ್ತೆ ಕ್ಲೀನಿಂಗು. ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಮಿಕ್ಕಿರೋ ಕ್ಲೀನಿಂಗ್ ನಾಳೆ ಮಾಡೋಣ ಅಂದ್ಬಿಟ್ಟು ಇದ್ದೀವಿ. ಇನ್ನು ನನ್ನ ಚಾನಲ್ಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗ್ದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ನೋಡಿ. ಇನ್ನು ಮುಂದಿನ ವೀಡಿಯೋಸಲ್ಲಿ ವರಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಆದಷ್ಟು ಡೇ ಬಿಟ್ಟು ಡೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. 3 ದಿವಸ 4 ದಿವಸ ಆಗ್ತೈತೆ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಇನ್ನು 1 ಡೇ ಬಿಟ್ಟು 1 ಡೇ ಅಪ್ಲೋಡ್ ಮಾಡ್ತೀನಿ. 12 o'clock ಹಂಗೆ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಇವತ್ತು ಬೆಳಿಗ್ಗೆನೆ ಎದ್ದು ನಾನು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ. ಟಿಫನ್ ಎಲ್ಲ ಆಯಿತು. ಫ್ರೆಶ್ ಅಪ್ ಆಗಿ ಇವಾಗ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮನೇಲಿ ಏನೇ ಕ್ಲೀನಿಂಗ್ ಏನೇ ಇದ್ರೂ ಫಸ್ಟು ಪೂಜೆ ಮಾಡಿ ಬೇರೆ ಕೆಲಸ ಮಾಡ್ಕೊತೀವಿ. ಪ್ರತಿ ದಿವಸನೂ ಅಷ್ಟೇ. ನಮ್ಮನೇಲಿ ಯಾವುದೇ ಟೈಮ್ ಆದ್ರೂ ಫಸ್ಟ್ ಪೂಜೆ ಮಾಡಿದ್ಮೇಲೆ ಬೇರೆ ಕೆಲಸ ಮಾಡ್ಕೊಳೋದು. ಪೂಜೆ ಎಲ್ಲ ಆಯಿತು. ಇಡ್ಲಿ ಮಾಡಿದ್ದೆ. ಇಡ್ಲಿ ಬೋಂಡ ವಡೆ ಮತ್ತು ಕೆಂಪು ಚಟ್ನಿ ಮಾಡಿದ್ದೆ. ಇವಾಗ ಟಿಫನ್ ಮಾಡಿಕೊಂಡು ಇವಾಗ ಟಿಫನ್ ಆದಮೇಲೆ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು. ಸ್ಟೋರ್ ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟಿದ್ದೀವಿ. ಯಾಕಂದರೆ ಮೊನ್ನೆ ಇನ್ನು 15 ದಿವಸ ಆಯಿತು ಸ್ಟೋರ್ ರೂಮ್ ಕ್ಲೀನ್ ಮಾಡಿ. ಇವಾಗ ತಿರ್ಗಾ ಎಲ್ಲ ಮೆಸ್ಸಿ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಇವತ್ತು ಸ್ಟೋರ್ ರೂಮ್ ಕ್ಲೀನ್ ಮಾಡೋಣ. ಇದೆಲ್ಲ ಕ್ಲೀನಾಗಿ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ತಿರ್ಗಾ ಜೋಡಿಸ್ಕೊಬೇಕು. ನಮ್ಗೆ ಇದೇ ಮಿನಿಮಮ್ 2 hours ಮೇಲಾಗುತ್ತೆ. ನೋಡೋಕೆ ಚಿಕ್ಕದಾಗಿದ್ರು ನಮ್ಗೆ ಎಷ್ಟೋ ಟೈಮ್ ಹಿಡಿಯತ್ತೆ. ಇವಾಗ ಫಸ್ಟ್ ಬಂದು ನಾವು ಸ್ಟೋರ್ ರೂಮ್ ಕ್ಲೀನ್ ಯಾವ್ದು ದೊಡ್ಡ ಕೆಲಸ ಅದು ಫಸ್ಟ್ ನಾವು ಸ್ಟೋರ್ ರೂಮ್ ಕ್ಲೀನ್ ಮಾಡ್ಕೊತೀವಿ. ಎಲ್ಲ ತೆಗೆದು ರೇಷನ್ ಎಲ್ಲ ಬೇರೆದು ಮಾಡಿ ಎಲ್ಲ ವಾಶ್ ಮಾಡಿ ಎಲ್ಲ ಬಟ್ಟೆಲಿ ಒರೆಸಿ ಎಲ್ಲ ತಿರ್ಗಾ ಜೋಡಿಸ್ಕೊಬೇಕು. ಫಸ್ಟ್ ಇದಾಗೋದ್ರೆ ಒಂದೊಂದು ಏನಂದ್ರೆ ಫಸ್ಟ್ ಸ್ಟೋರ್ ರೂಮ್ ಮಾಡ್ಕೊತೀವಿ, ಕಿಚನ್ ಮಾಡ್ಕೊತೀವಿ. ಒಂದೊಂದು ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ಇಲ್ಲಾಂದ್ರೆ ಫುಲ್ ಎಲ್ಲ ಹೇಳ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಆಗಲ್ಲ. ಅದಕ್ಕೋಸ್ಕರ ಫಸ್ಟ್ ಸ್ಟೋರ್ ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೀವಿ. ಇವಾಗ ಕಿಚನ್ ಅಷ್ಟೇ. ಇದು ಅಷ್ಟೇ. ಗೋಡೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಬಾಕ್ಸ್ ಎಲ್ಲ ಮೊನ್ನೆ ಎಲ್ಲ ವಾಶ್ ಮಾಡಿಕ್ಕಿರೋದು ತಿರ್ಗಾ ಮೆಸ್ಸಿ ಆಗ್ಬಿಟ್ಟೈತೆ. ಕ್ಲೀನಾಗೆ ವಾಶ್ ಮಾಡಿ ಎಲ್ಲ ಕಿಚನ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟಿದ್ದೀವಿ. ಫಸ್ಟ್ ಸ್ಟೋರ್ ರೂಮ್ ಕಿಚನ್ ಕೆಲಸ ಆಗೋದ್ರೆ ಕ್ಲೀನ್ ಆಗತ್ತೆ. ನಮಗೆ ಬೇರೆ ಕೆಲಸ ಬೇಗ ಆಗೋಗುತ್ತೆ. ಆ ರೂಮು ಹಾಲ್ ಎಲ್ಲ ಸ್ವಲ್ಪ ಬೇಗ ಆಗುತ್ತೆ. ಕಿಚನ್ ಮತ್ತು ಸ್ಟೋರ್ ರೂಮ್ ಅಂತೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯತ್ತೆ ನಮಗೆ. ರೂಮ್ ಕ್ಲೀನ್ ಮಾಡ್ತಾ ಇದ್ವಿ. ರೂಮ್ ಬಂದು ಧೂಳೆಲ್ಲ ಕ್ಲೀನ್ ಮಾಡಿ ವಿಂಡೋಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ವಿ. ನೋಡಿ ಎಲ್ಲ ಹಾಸಿಗೆ ಮೇಲೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಎಲ್ಲ ಸಾರಿಸಿ ಗೋಡೆ ಎಲ್ಲ ಒರೆಸ್ತೀವಿ. ಇವಾಗ ಪೇಂಟಿಂಗ್ ಯಾವ ಥರ ಮಾಡ್ತಾರೋ ಎಲ್ಲ ಗೋಡೆ ಎಲ್ಲ ಕ್ಲೀನಾಗಿ ಒರೆಸ್ತೀವಿ. ಯಾಕಂದರೆ ಹೊಗೆ ಇರುತ್ತೆ. ಅಂದರೆ ನಾವು ಕರ್ಪೂರ ತುಂಬ ಹಚ್ತೀವಲ್ವ ಡೈಲಿ. ಅದಕ್ಕೋಸ್ಕರ ತುಂಬ ಹೊಗೆ. ನಾವು ಯಾವುದಲ್ಲಿ ಕೈ ಇಟ್ಟರೆ ಎಲ್ಲ ಮಸಿ ಇರುತ್ತೆ. ಅದಕ್ಕೋಸ್ಕರ ನಾವು ಕ್ಲೀನಾಗಿ ಗೋಡೆ ಎಲ್ಲ ಒರೆಸ್ಕೊತೀವಿ. ಅದಾದಮೇಲೆ ಕಿಚನ್ನು ಮಾಡ್ತಾಯಿದ್ವಿ, ರೂಮು ಮಾಡ್ತಾಯಿದ್ವಿ. ಕಿಚನ್ ಡ್ರಾಯರ್ಸ್ ಎಲ್ಲ ತೆಗೆದು ಪ್ರತಿಯೊಂದು ಎಲ್ಲ ಕ್ಲೀನಾಗಿ ತೆಗೆದು ಎಲ್ಲ ಒರೆಸಿ ತಿರ್ಗಾ ಬಾಕ್ಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಫುಲ್ ವಿಡಿಯೋ ನಾನು ಆ್ಯಡ್ ಮಾಡ್ತಾಯಿಲ್ಲ. ಯಾಕಂದರೆ ತುಂಬ ಮೆಸ್ಸಿ ಇರುತ್ತೆ. ಅದು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಕಿಚನ್ ಆಗ್ತಾಯಿತ್ತು. ಅದ್ರ ಜೊತೆ ನಾನು ಡೈನಿಂಗ್ ಹಾಲು ಡಿನ್ನರ್ ಸೆಟ್ ಸೊಕೇಸ್ ಅದು ಸ್ವಲ್ಪ ಅದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಒಂದೊಂದ್ಸಲ ಹೆಂಗಂದರೆ ಹಂಗೆ ಇಟ್ಬಿಡ್ತೀವಿ. ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಒರೆಸಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಗ್ಲಾಸ್ ಇರೋದಲ್ವ, ಸ್ವಲ್ಪ ತೆಗೆದು ಎತ್ತಿಕೊಂಡು ಸ್ವಲ್ಪ ಕಷ್ಟನೇ ಇರುತ್ತೆ. ಅದು ನಾನು ಕೆಳಗಡೆ ಲೈನ್ ಅಷ್ಟೊಂದು ನಾನು ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಗ್ಲಾಸಸ್ ಇರೋ ಜಾಗದಲ್ಲೆಲ್ಲ ಕ್ಲೀನಾಗಿ ತೆಗೆದು ಒರೆಸ್ಕೊಂಡಿದ್ದೀನಿ. ಇವತ್ತು ನಾನು ಸ್ಯಾರೀಸ್ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ. ಒಂದು ತೊಗೊಂಡ್ರೆ ಒಂದು ಸಿಗ್ತಾ ಇಲ್ಲ ನಮಗೆ. ಒಂದು ಸ್ಯಾರಿ ತೊಗೊಂಡ್ರೆ ಬ್ಲೌಸ್ ಸಿಗ್ತಾ ಇಲ್ಲ, ಬ್ಲೌಸ್ ತೊಗೊಂಡ್ರೆ ಸ್ಯಾರಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾನು ಎಲ್ಲ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ.
ಇಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಬಿಡೋಣ, ಆದಷ್ಟು ಇರೋದು ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಯಾರೀಸ್ ಎಲ್ಲ ತೆಗೆದು ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ಅಂತ ಇದ್ದೀನಿ. ನಮ್ಮ ಯಜಮಾನ್ರು ಬಂದು ಎಷ್ಟು ಸೀರೆ ಇಟ್ಟಿದೀಯಾ, ಅಷ್ಟೊಂದು ಸೀರೆ ಇಟ್ಟಿದ್ದೀವಿ, ಎಷ್ಟೇ ಹೆಂಗಸ್ರಿಗೆ ಸೀರೆ ಇದ್ರೂ ಸಾಕಾಗಲ್ಲ ಅಂತೀವಿ. ತೆಗಿತಾ ಇದ್ದೀವಿ, ಎಷ್ಟು ತೆಗಿತಾ ಇದ್ರೂ ಇದೇ ಇರುತ್ತೆ ಸೀರೆ. ಬ್ಯಾಗಲ್ಲಿ ಇಟ್ಕೊಂಡೈತೆ, ಕಳ್ದೋಗ್ಬಿಟ್ಟೈತೆ, ಫೋನ್ ಮಾಡ್ದೈತೆ ಎಲ್ಲ. ಇವಾಗ ಬರೀ 2 ಲೈನಲ್ಲಿ ಇರೋದು ಸ್ಯಾರೀಸ್ ತೆಗ್ದಿದ್ದೀನಿ. ಎಷ್ಟು ಸ್ಯಾರೀಸ್ ಐತೆ ಅಂದರೆ ನಾರ್ಮಲ್ ನಾವು ಯಾವಾಗನ ಉಟ್ಕೊಂಡಿರೋದೇ. ಇದಂತೂ ಇದು 2 ಲೈನ್ ಸ್ಯಾರೀಸ್ ಬಂದು ಇನ್ನು ಇಷ್ಟೈತೆ ಸ್ಯಾರೀಸ್ ನೋಡಿ. ಇನ್ನು ಇದು ಡೈಲಿ ವೇರ್ ಮಾಡೋ ಸ್ಯಾರೀಸು, ಇದು ಬಂದು ಎಲ್ಲ ನಾವು ಹೋಗೋಗ ವೇರ್ ಮಾಡೋ ಸ್ಯಾರೀಸು. ಇನ್ನು ಬೇರೆ ಕಡೆ ವರ್ಕ್ ಸ್ಯಾರೀಸ್ ಒಂದು ಕಡೆ ಇಟ್ಟಿದ್ದೀವಿ, ರೇಷ್ಮೆ ಸ್ಯಾರೀಸ್ ಒಂದು ಕಡೆ ಇಟ್ಟಿದ್ದೀವಿ. ಎಲ್ಲನ ಹರಾಜು ಮಾಡಿಬಿಡ್ಬೇಕು ಅನಿಸ್ತೈತೆ, ಅಷ್ಟು ಸ್ಯಾರೀಸ್ ಐತೆ ನೋಡಿ. ಇನ್ನು ಈ ಸ್ಯಾರೀಸ್ ಎಲ್ಲ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಕೆಳಗಡೆ, ಈ ಸ್ಯಾರೀಸ್ ಮೇಲ್ಗಡೆ ಹೊಸ ಸ್ಯಾರೀಸ್ ಶಿಫ್ಟ್ ಮಾಡೋಣ ಅಂದ್ಬಿಟ್ಟಿದ್ದೀನಿ ನೋಡಿ. ಎಷ್ಟು ಸ್ಯಾರೀಸ್ ಐತೆ, ಎಷ್ಟು ಇದ್ರೂ ಎಲ್ಲನ ಹೋಗುವಾಗ ಸ್ಯಾರೀಸ್ ನೆಟ್ಟಿಗೆ ನಾವು ಉಟ್ಕೊಳಕ್ಕೆ ಆಗಲ್ಲ, ಆ ಥರ ಆಗೋಗುತ್ತೆ. ಸ್ಯಾರೀಸ್ ಬಂದು ಫೋಲ್ಡ್ ಮಾಡ್ತಾ ಇದ್ದೀನಿ, ಎಲ್ಲ ಫೋಲ್ಡಿಂಗ್ ಐತೆ, ಹಂಗೆ ಜೋಡಿಸ್ಕೊಂಡ್ಬಿಡ್ಬೋದು. ಎಲ್ಲ ಬ್ಯಾಗ್ಸ್ ಎಲ್ಲ ಹಾಕಿಡ್ಬೋದು. ನಾವು ಬ್ಯಾಗ್ಸ್ ಎಲ್ಲ ಹಾಕಿ ಇಕ್ಕಿದ್ರೆ ನಮಗೆ 3 ಕಬೋರ್ಡ್ಸ್ ಬೇಕು, ಆ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡ್ಬಿಡ್ತೀವಿ. ಆ್ಯಂಗರಲ್ಲಿ ಹಾಕೋಕ್ಕಾಗಲ್ಲ, ಆ್ಯಂಗರಲ್ಲಿ ಹಾಕ್ಬೋದು, ಇಲ್ಲ ಅಂತ ಇಲ್ಲ, ನಾವು ತಂದು ಹಾಕೊಬೋದು. ಆ್ಯಂಗರಲ್ಲಿ ಹಾಕಿದ್ರೆ ನಾನು ಇದರಲ್ಲಿ ಸ್ಯಾರಿ ಇವಾಗ ನಾವು ಎಷ್ಟು ಇಟ್ಕೊಂಡಿದ್ದೀವೋ ಅದರಲ್ಲಿ 1/4 ಭಾಗ ಹಾಕ್ಬೋದು ಅಷ್ಟೇ ಆ್ಯಂಗರಲ್ಲಿ. ಇನ್ನು ಮಿಕ್ಕಿರೋ ಸ್ಯಾರೀಸು ಇಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಒಂದ್ರ ಮೇಲೆ ಒಂದು ಸ್ಟೆಪ್ಸ್ ಇಟ್ಕೊಂಡ್ಬಿಡ್ತೀನಿ. ಇವಾಗ ಬೇರೆ ಕಡೆ ಶಿಫ್ಟ್ ಮಾಡ್ಕೊಬೇಕಂದ್ರೆ ಮಾಡಿ ಮೇಲೆ ರೂಮಲ್ಲಿ ಶಿಫ್ಟ್ ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಮಾಡಿ ಮೇಲೆ ಹೋಗಿ ರೂಮಲ್ಲಿ ಹೋಗಿ ತೊಗೊಂಬರೋಕ್ಕಾಗಲ್ಲ. ಏನೇ ಇದ್ರೂ ಎಲ್ಲ ಇಲ್ಲೇ ನನ್ನ ರೂಮಲ್ಲೇ ಇಟ್ಕೊತೀನಿ, ನನ್ನ ಕಬೋರ್ಡಲ್ಲೇ ಇಟ್ಕೊಂಡು. ಅದರಲ್ಲಿ ಯಾವ್ದು ಬೇಕೋ ಅದೆಲ್ಲ ಎತ್ಕೊಂಡು ಮಿಕ್ಕಿರೋದೆಲ್ಲ ಎಲ್ಲ ಬೇರೆಯವ್ರಿಗೆ ಕೊಡ್ತೀವಿ. ಸ್ಯಾರೀಸು ಎಷ್ಟು ಬೇಕೋ ಅದಕ್ಕೋಸ್ಕರ ನಾನು ಎಲ್ಲ ಡಿವೈಡ್ ಮಾಡ್ತಾ ಇದ್ದೀನಿ. ನಾನೇ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಇನ್ನು ಕೆಲಸ ಎಲ್ಲ ಮಿಕ್ಕಿರೋದು ಆಗ್ತೈತೆ, ಅದ್ರ ಜೊತೆ ಸ್ಯಾರೀಸು ಮಾಡ್ಕೊತಾ ಇದ್ದೀನಿ. ಹಾಲಲ್ಲಿ ಬಂದು ಫುಲ್ಲು ಫ್ಲವರ್ಸ್ ಎಲ್ಲ ತೆಗೆದು ಫುಲ್ಲು ಗೋಡೆ ಎಲ್ಲ ಅಂದರೆ ಲಿಕ್ವಿಡ್ ಸೋಪಿನ ನೀರು ಹಾಕಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀವಿ. ಫುಲ್ಲು ಗೋಡೆ ಇನ್ನೂ ತುಂಬ ಕಲರ್ ಬಂದುಬಿಟ್ಟಿತ್ತು, ಅಂದರೆ ಮಸಿ ಕಲರ್ ಬಂದುಬಿಟ್ಟಿದ್ದು, ಬ್ಲ್ಯಾಕ್ ಕಲರು. ಎಲ್ಲ ಒರೆಸಿ ಎಲ್ಲ ಫ್ಲವರ್ಸ್ ಎಲ್ಲ ಒಗ್ದಿದ್ದೀವಿ. ಫ್ಲವರ್ಸ್ ಏನೋ ಒಂದು 10 ನಿಮಿಷಕ್ಕೆಲ್ಲ ಒಣಗೋಗುತ್ತೆ. ಸ್ಕ್ರೀನ್ ಎಲ್ಲ ತೆಗ್ದಿದ್ದೀವಿ. ಸ್ಕ್ರೀನು ಏನು ಹಬ್ಬಕ್ಕೆ ನಾವು ಹಾಕಿರೋದು ಇವಾಗ ತೆಗೆದು ಅದು ಎಲ್ಲ ಒಗೆದು ಒಣಗಾಕಿದ್ದೀವಿ. ಎಲ್ಲ ಬಿಸಿಲಿತ್ತು, ಹೆಂಗೋ ಇವತ್ತು ಮಳೆ ಇರಲಿಲ್ಲ, ಮಳೆ ಇದ್ದಿದ್ರೆ ಇವತ್ತು ಸ್ಕ್ರೀನು ಒಣಗ್ತಾ ಇರಲಿಲ್ಲ. ಪಾಟಲ್ಲಿ ನಾವು ಆರ್ಚ್ ಹತ್ರ ಪಾಟ್ ಇತ್ತಲ್ವ, ಅದು ಲೀವ್ಸ್ ಅದು ಹುಷಾರಾಗಿ ಒಗಿಬೇಕು. ಕಟ್ಟಾದರೆ ವೇಸ್ಟ್, ಅದು ಪಾಟೇ ವೇಸ್ಟ್ ಆಗೋಗುತ್ತೆ, ಲೀವ್ಸ್ ವೇಸ್ಟ್ ಆಗುತ್ತೆ. ಅದರಲ್ಲಿ ನಾನೇ ಕ್ಲೀನಾಗಿ ನಿಧಾನಕ್ಕೆ ವಾಶ್ ಮಾಡಿ ಡೈನಿಂಗ್ ಟೇಬಲ್ ಮೇಲಿಟ್ಟು ಹಂಗೆ ಒರೆಸಿ ಹಂಗೆ ಇಟ್ಟಿದ್ದೀನಿ. ಯಾಕೆಂದರೆ ಒಟ್ಟೋದ್ರೆ ತಿರ್ಗ ವೇಸ್ಟ್ ಆಗೋಗುತ್ತೆ, ತಿರ್ಗಾ ಬೇರೆ ತೊಗೊಂಬರ್ಬೇಕಾಗಿತ್ತು. ಮನೇಲಿ ಸ್ಕ್ರೀನ್ ತೆಗೆದುಬಿಟ್ರೆ ಆಚೆ ಕಡೆ ಇರೋದೆಲ್ಲ ಫುಲ್ಲು ಕಾಣಿಸುತ್ತೆ ನಮಗೆ. ಮೈನ್ ಬಂದು ನಾವು ಒಳಗಡೆ ಇಷ್ಟೊತ್ತಾದರೆ ನಾವು ಅಂದರೆ ವಿಂಡೋಗೆ ಸ್ಕ್ರೀನ್ ಹಾಕಲೇಬೇಕು, ಇಲ್ಲಾಂದರೆ ಫುಲ್ ಲೈಟ್ ಆಫ್ ಮಾಡಬೇಕು, ಆ ಥರ ಇರುತ್ತೆ. ಆಚೆದು ಸ್ವಲ್ಪ ಅಷ್ಟು ಕಾಣಿಸಲ್ಲ, ಆಚೆಯಿಂದ ಒಳಗಡೆ ಅವ್ರದ್ದು ಎಲ್ಲ ಕಾಣಿಸುತ್ತೆ ಕ್ಲೀನಾಗೆ. ನಾವು ಒಳಗಡೆ ಇರೋವ್ರದ್ದು ಕಾಣಿಸುತ್ತೆ ನೋಡಿ. ಇನ್ನು ಡೈನಿಂಗ್ ಟೇಬಲ್ ಮೇಲೆಲ್ಲ ಹಂಗೆ ಐತೆ, ಇನ್ನು ಕ್ಲೀನಿಂಗ್ ಮಾಡಬೇಕು. ಇನ್ನು ಬಟ್ಟೆ ಮಡಿಸ್ಬೇಕು. ಇದೆಲ್ಲ ಸ್ಕ್ರೀನ್ ಇರೋದೆಲ್ಲ ಇವಾಗ ಹಾಕ್ಬೇಕು. ಇನ್ನು ನಮ್ಮ ಯಜಮಾನ್ರು ಬಂದಮೇಲೆ ಹಾಕೋಣ ಅಂದ್ಕೊಂಡಿದ್ದೀವಿ, ಇಲ್ಲಾಂದರೆ ನನ್ನ ಮಗ ಬಂದ್ರೂ ಹಾಕ್ತಾನೆ ಸ್ಕ್ರೀನು. ಇನ್ನು ಹೂವು ಎಲ್ಲ ಜೋಡಿಸ್ಕೊಬೇಕು. ಏನಂದರೆ ನಮ್ಮ ಕೈಯಲ್ಲಿ ಮೇಲೆ ಹತ್ತಿ ಹಾಕೋಕ್ಕಾಗಲ್ಲ. ಎಲ್ಲ ಒರೆಸಿದ್ದೀವಿ ನೋಡಿ. ಎಷ್ಟು ಅಂದರೆ ನಾವು ಡೈಲಿ ಪೂಜೆ ಮಾಡ್ತೀವಲ್ವ, ಪೂಜೆ ಮಾಡೋದಕ್ಕೆ ತುಂಬ ಅಂದರೆ ಕಪ್ಪಾಗ್ಬಿಟ್ಟೈತೆ. ನಾವು ಡೈಲಿ ಪೂಜೆ ಮಾಡ್ತೀವಲ್ವ, ಅದಕ್ಕೆ ಎಲ್ಲ ಮಸಿ ಆಗ್ಬಿಟ್ಟೈತೆ ಎಲ್ಲ. ಹಂಗೂ ಈ ಫುಲ್ಲು ಮನೆಯೆಲ್ಲ ಕ್ಲೀನಾಗಿ ಅಂದರೆ ಶಾಂಪು ಹಾಕಿ ಕ್ಲೀನಾಗಿ ಒರೆಸ್ಕೊಂಡು ಬಂದಿದ್ದೀವಿ. ಶಾಂಪು ಹಾಕಿ ಆದಷ್ಟು ಸ್ವಲ್ಪ ಬೆಳ್ಳಕ್ಕಾಗೈತೆ, ಇಲ್ಲಾಂದರೆ ಇನ್ನೂ
ನೋಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಫಿಶ್ ಬಾಕ್ಸ್ ಕ್ಲೀನ್ ಮಾಡ್ಬೋದು. ಇವಾಗ ಬಂದು ನನ್ನ ಮಗ ಫಿಶ್ ಬಾಕ್ಸ್ ಕ್ಲೀನ್ ಮಾಡ್ತಾನೆ. ತುಂಬ ಅದು ಗಲೀಜಾಗೈತೆ. ಏನಂದ್ರೆ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು. ಆದಷ್ಟೆಲ್ಲ ಕ್ಲೀನಿಂಗ್ ಆಗ್ತಾ ಐತೆ. ಇನ್ನೂ ಒಂದು ಸ್ವಲ್ಪ ಬಾಕಿ ಐತೆ ಕ್ಲೀನಿಂಗ್ ಮಾಡೋದು. ಇನ್ನು ಕಾಂಪೌಂಡ್ ಕ್ಲೀನ್ ಮಾಡಬೇಕು. ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊಬೇಕು. ಇವತ್ತು ಎಷ್ಟಾಗೈತೆ ಅಷ್ಟು ಮುಗಿಸ್ಕೊಂಡಿದ್ವಿ. ನಾಳೆ ಮಿಕ್ಕಿರೋದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ತುಂಬ ಎನರ್ಜಿನೇ ಫುಲ್ ಕಮ್ಮಿ ಆಗೋಗುತ್ತೆ ನಮಗೆ. ಇವಾಗ ಹೆಂಗಪ್ಪ ಫಿಶ್ ಬಾಕ್ಸ್ ಅಂದರೆ ನನ್ನ ಮಗ ಬಂದು ಮಾಡ್ತಾನಲ್ವ, ಅಷ್ಟೊಂದು ಟೆನ್ಷನ್ ಇರಲ್ಲ. ಕಲ್ಲೇನ ಏನು ಬೇಕಾದು ವಾಶ್ ಮಾಡಿಕೊಡ್ತೀನಿ, ಮಿಕ್ಕಿರೋದೆಲ್ಲ ಅವ್ನು ಮಾಡ್ಕೊತಾನೆ. ಬೆಳಿಗ್ಗೆನೂ ಪೂಜೆ ಮಾಡಿದ್ವಿ, ಸಂಜೆನೂ ಪೂಜೆ ಮಾಡಿದ್ವಿ. ಪೂಜೆ ಮಾತ್ರ ತಪ್ಸಕ್ಕೆ ಹೋಗಲ್ಲ ನಮ್ಮನೇಲಿ. ದೇವ್ರ ಪಾತ್ರೆ ಎಲ್ಲ ಬುಧವಾರ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ವಿ. ಬುಧವಾರ ಆದರೆ ಬುಧವಾರ ಕ್ಲೀನ್ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸ್ಕೊಂಡ್ಬಿಡ್ಬೋದು. ಇಲ್ಲಾಂದ್ರೆ ಒಂದು ಕಡೆ ಅಲ್ಲಿ ಇಲ್ಲಿ ಇಡಬೇಕು ಅಂದ್ಬಿಟ್ಟು ಒಂದೇ ಸಮ ಬುಧವಾರ ದೇವ್ರ ಪಾತ್ರೆ ವಾಶ್ ಮಾಡಬೇಕು. ಫಿಶ್ ಬಾಕ್ಸ್ ನನ್ನ ಮಗ ಬಂದಿದ್ದ ತಕ್ಷಣ ಫಿಶ್ ಬಾಕ್ಸ್ ಕ್ಲೀನ್ ಮಾಡೋಕ್ಕೆ ಎತ್ಕೊಂಡ. ಅಂದರೆ ಬೇಗ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡೋಕ್ಕಿಲ್ಲ ಫಿಶ್ ಬಾಕ್ಸ್. ಹುಡುಗರೆಲ್ಲ ಬಂದು ನೋಡ್ತಾ ಇರ್ತಾರೆ. ಅಂದರೆ ಎಲ್ಲ ಮಕ್ಳಿಗೂ ಅಷ್ಟೇ ಫಿಶ್ ಅಂದರೆ ತುಂಬ ಇಷ್ಟಪಡ್ತಾರೆ, ಬಂದು ನೋಡ್ತಾ ಇರ್ತಾರೆ. ಇನ್ನು 2-3 ಜನ ಬಂದು ನೋಡ್ಕೊಂಡು ಹೋದ್ರು. ಇವರು ಬಂದು ನೋಡ್ತಾ ಇರ್ತಾರೆ. ಏನಾನ ಹೆಲ್ಪು ಮಾಡ್ತಾರೆ ಪಾಪ. ಮಕ್ಕಳು ಸುಮ್ಮನೆ ಇರಲ್ಲ. ಅವನ ಜೊತೆ ಸೇರ್ಕೊಳೋದು, ಕಲ್ಲೆತ್ಕೊಡೋದಾಗಲಿ, ಫಿಶ್ ನೋಡೋದಾಗಲಿ ಮಾಡ್ತಾ ಇರ್ತಾರೆ. ಇವತ್ತು ಕ್ಲೀನಿಂಗ್ ಎಲ್ಲ ಮುಗೀತು. ತುಂಬ ಆಯಿತು. ಆದಷ್ಟು ಇವತ್ತು ಕ್ಲೀನಿಂಗ್ ಎಲ್ಲ ಮುಗೀತು. ಇನ್ನು ಕ್ಲೀನಿಂಗ್ ಬಾಕಿ ಐತೆ. ಒಂದು 60% ಮುಗ್ದೈತೆ. ಎಲ್ಲ ಬೆಡ್ಶೀಟ್ಸು ಮತ್ತು ಸ್ಕ್ರೀನ್ಗಳೆಲ್ಲ ಹೋಗಿದ್ವಿ. ತುಂಬ ದಿವಸನೇ ಆಗಿತ್ತು. ವಿಂಡೋದು ಸ್ಕ್ರೀನ್ ಎಲ್ಲ ಹೋಗಿದ್ವಿ. ಮತ್ತು ಸೋಫಾ ಕವರ್ಸ್ ಎಲ್ಲ ಒಗ್ದಿದ್ದೀವಿ. ಇನ್ನು ಫ್ಲವರ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇನ್ನು ನಾಳೆ ಎಲ್ಲ ಸ್ವಲ್ಪ ಜೋಡಿಸ್ಕೊಬೇಕು. ಇನ್ನು ತುಂಬ ಕೆಲಸ ಐತೆ. ಆದಷ್ಟು ಇವತ್ತೆಲ್ಲ ಕ್ಲೀನಿಂಗ್ ಆಯಿತು. ಇನ್ನು ಅಷ್ಟೊಂದು ವೀಡಿಯೋಸ್ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅಷ್ಟು ಕೆಲಸ ಇತ್ತು. ವೀಡಿಯೋಸ್ ನನಗೆ ಆದಷ್ಟು ಮಾಡೋಕ್ಕೆ ಆಗಲಿಲ್ಲ. ಇರೋಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಜೊತೆ. ಇವತ್ತು ಸಂಜೆ ಮೇಲೆ ಏನಾನ ತಿನ್ನೋಣ ಅನ್ನಿಸ್ತೈತೆ ಎಲ್ಲರಿಗೂ. ಹೋಟ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ರಾತ್ರಿ ಊಟಕ್ಕೆ ಮಧ್ಯಾಹ್ನ ನಾರ್ಮಲ್ ಊಟ ಅಡುಗೆ ಮಾಡಿದ್ವಿ. ಇವತ್ತು ನೈಟ್ ಸಂಡೇ ಅಲ್ವಾ, ಅದಕ್ಕೋಸ್ಕರ ನೈಟ್ ಏನಾನ ಇಲ್ಲೇ ಹೋಟ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗಬೇಕು. ರೆಡಿಯಾಗಿ ಹೋಗಿ ಹೋಟ್ಲಲ್ಲಿ ಹೋಗಿ ಊಟ ಮಾಡಿಕೊಂಡು ಬರಬೇಕು. ಏನು ಮನೇಲೆಲ್ಲ ಮನೇಲಿತ್ತು. ಅದಕ್ಕೆ ನನ್ನ ಮಗ ಏನಾನ ತಿನ್ಬೇಕಂತ ಇದ್ರು. ಅದಕ್ಕೋಸ್ಕರ ಸ್ವಲ್ಪ ಆಚೆ ಹೋಗಿ ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಲೋ ಬೆಂಗಳೂರು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅಲ್ಲಿ ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ಆಗುತ್ತೆ. ಬಂದು ಆರ್ಡ್ರ್ ಮಾಡಿದ್ವಿ. ಸಂಡೇ ಅಲ್ವಾ ಇವತ್ತು. ತುಂಬ ರಶ್ ಇದ್ದರು. ಸಿಕ್ಕಾಪಟ್ಟೆ ರಶ್ ಇದ್ದರು. ನಾವು ಆರ್ಡ್ರ್ ಕೊಟ್ಟಿರೋದು ತುಂಬ ಲೇಟಾಗಿ ಕೊಡ್ತಾಯಿದ್ರು. ಆಮೇಲೆ ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಟಿಕ್ಕಾ ಅಂತೂ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬ ಫೇವ್ರೆಟ್ ಪನ್ನೀರ್ ಟಿಕ್ಕಾ, ಮಶ್ರೂಮ್ ಮಂಚೂರಿ, ಕುಲ್ಚಾ, ಟೊಮೆಟೊ ಸೂಪ್ ಇರಲಿಲ್ಲ. ಮತ್ತು ಬೇರೆ ಎಲ್ಲ ತೊಗೊಂಡು ಊಟ ಮಾಡ್ತಾಯಿದ್ದೀವಿ. ನಾವು ಬಂದು ಹೋಗೋಷ್ಟೊತ್ತಿಗೆ 1.5 hour 2 hours ಆಗೋಯಿತು. ಹೋಟ್ಲಲ್ಲೇ ನಮ್ಗೆ ಅಷ್ಟೊತ್ತಾಯಿತು. ಅಷ್ಟು ರಶ್ ಇದ್ದರು. ಲಾಸ್ಟ್ ನಾವು ಹೋಗೋವರೆಗೂ ತುಂಬ ಜನ ಬರ್ತಾನೆ ಇದ್ದರು. ನಾವು ಮಶ್ರೂಮ್ ಅಂತೂ 2 ಪ್ಲೇಟ್ ತೊಗೊಂಡ್ವಿ. ಅದು ಚೆನ್ನಾಗಿತ್ತು. ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಕೊಡ್ತಾಯಿದ್ರು. ಇಡ್ಲಿ ಸಾಂಬಾರು, ಮಸಾಲೆ ದೋಸೆ ಪ್ರತಿಯೊಂದಿತ್ತು. ಸ್ನ್ಯಾಕ್ಸ್ ಮಾತ್ರ ಖಾಲಿಯಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಎಲ್ಲಾನ ಹೋಟ್ಲಿಗೆ ಬಂದರೆ ಅವ್ರಿಗೂ ಖುಷಿ ಆಗುತ್ತೆ. ಏನಂದರೆ ಮನೇಲಿ ತಿಂದು ಯಾವಾಗನ ಒಂದ್ಸಲ ಹೋಟ್ಲಲ್ಲಿ ಅದೇ ಹೋಟ್ಲಿಂದ ತೊಗೊಂಡ್ಬಂದು ತಿನ್ನೋದೇ ಬೇರೆ, ಅಲ್ಲೋಗಿ ತಿನ್ನೋದೇ ಬೇರೆ ಇರುತ್ತೆ. ಮಕ್ಕಳು ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಮಕ್ಳಿಗೋಸ್ಕರ ಹೋಟ್ಲಿಗೆ ಬಂದಿದ್ದೀವಿ. ಫ್ರೈಡ್ ರೈಸ್ ತೊಗೊಂಡ್ವಿ. ಇದು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡ್ವಿ. ಲಾಸ್ಟಲ್ಲಿ ಬಂದು ನ್ಯಾಚುರಲ್ ರೈಸ್ ಕೇಳಿದ್ವಿ. ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ನ್ಯಾಚುರಲ್ ರೈಸ್ ಬಂದು ನಾರ್ಮಲ್ ಫ್ರೂಟ್ ಸೈಜ್ ತೊಗೊಂಡ್ವಿ.
ಇವತ್ತು ನೈಟ್ ಡಿನ್ನರ್ ಎಲ್ಲ ಮುಗೀತು, ಇನ್ನೇನು ಮನೆಗೆ ಹೋಗಬೇಕು. ಬಂದು ಹೋಗೋಷ್ಟೊತ್ತಿಗೆ 2 ಅವರ್ಸ್ ಮೇಲಾಯಿತು, ಅಷ್ಟು ಲೇಟ್ ಆಯಿತು. ಅಂದರೆ ನೇಚರ್ ಚೆನ್ನಾಗಿತ್ತು ಆಚೆ ಕಡೆ. ಅಂದರೆ ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಬೋದು, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಹೊತ್ತು ಎಲ್ಲ ಫೋಟೋಸ್ ತೊಗೊಬೋದು. ಇಷ್ಟೊತ್ತಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡ್ರೂ ಕತ್ಲು ಬರುತ್ತೆ ನಮಗೆ. ಒಟ್ನಲ್ಲಿ ಚೆನ್ನಾಗೈತೆ, ಪ್ಲೇಸ್ ಮಾತ್ರ ಚೆನ್ನಾಗೈತೆ. Mingga aspek ಫೋಟೋ ಹಿಡಿ. ಚೆನ್ನಾಗೇ ಇರಲ್ಲ. ಎಲ್ಲ ಹೇಳ್ಬೇಕು ಅವಳಿಗೆ, ಏನಿಲ್ಲ ಫುಲ್ಲಾಗಿ ನಮಸ್ತೆ ಬೆಂಗಳೂರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಜನ ಬರೋರು ಬರ್ತಾನೆ ಇದ್ರು. 10:30 10:45 ಆಗಿದ್ರು ಜನ ಬರ್ತಾನೆ ಇದ್ರು. ಊಟ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತು ವಿಡಿಯೋ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡೋಣ.